ಎಲ್ರಿಗೂ ನಮಸ್ಕಾರ. RRBನಲ್ಲಿ ಅಂದರೆ ರೈಲ್ವೆ ಇಲಾಖೆಯಲ್ಲಿ 22,000ಕ್ಕೂ ಅಧಿಕ ಗ್ರೂಪ್ ಡಿ ವೇಕೆನ್ಸಿಗಳು ರಿಲೀಸ್ ಆಗಿದ್ದಾವೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ಇದು ಗ್ರೂಪ್ ಡಿ ಹುದ್ದೆಯಾಗಿರುತ್ತೆ. ಇದಕ್ಕೆ 10ನೇ ತರಗತಿ ಅಥವಾ ನಿಮ್ಮದು ITI ಮುಗಿದಿದ್ರೆ ಸಾಕಾಗುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ದಿನಾಂಕ ಬಂದುಬಿಟ್ಟು ಜನವರಿ 31, 2026ರಿಂದ ಫೆಬ್ರವರಿ 2026 ಅಂದರೆ ಒಂದು ತಿಂಗಳ ಕಾಲಾವಧಿ ಇರುತ್ತೆ ಅಪ್ಲೈ ಮಾಡೋಕ್ಕೆ. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 33 ವರ್ಷದೊಳಗಿನ ಯಾರು ಬೇಕಾದರೂ ಕೂಡ ಅರ್ಜಿ ಸಲ್ಲಿಸಬಹುದು ಮತ್ತು SC, ST, OBC ಅಭ್ಯರ್ಥಿಗಳಿಗೆ ಏಜ್ನ ಸಡಿಲಿಕೆ ಕೂಡ ಇರುತ್ತೆ. ಯಾವ ಪೋಸ್ಟಿಗೆ ಎಷ್ಟು ಹುದ್ದೆ ಖಾಲಿ ಇದ್ದಾವೆ ಅಂತ ನೋಡೋದಾದರೆ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ಗೆ 600 ಹುದ್ದೆ ಖಾಲಿ ಇದ್ದಾವೆ. ಅಸಿಸ್ಟೆಂಟ್ ಬ್ರಿಡ್ಜ್ನಲ್ಲಿ 600, ಟ್ಯಾಂಕ್ ಮೇಂಟೈನರ್ನಲ್ಲಿ 11,000, ಅಸಿಸ್ಟೆಂಟ್ PA-ನಲ್ಲಿ 300, ಅಸಿಸ್ಟೆಂಟ್ TRD-ನಲ್ಲಿ 800, ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ನಲ್ಲಿ 200 ಹುದ್ದೆ, ಅಸಿಸ್ಟೆಂಟ್ TL ಆ್ಯಂಡ್ AC-ನಲ್ಲಿ 50, ಅಸಿಸ್ಟೆಂಟ್ C&W-ನಲ್ಲಿ 1,000, ಪಾಯಿಂಟ್ಸ್ಮನ್ B-ನಲ್ಲಿ 1,000, ಅಸಿಸ್ಟೆಂಟ್ S&T-ನಲ್ಲಿ 1,500, ಒಟ್ಟು 22,000 ಪೋಸ್ಟ್ಗಳು ಖಾಲಿ ಇದ್ದಾವೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದರೆ ನಿಮ್ಮದು 10ನೇ ತರಗತಿ ಅಥವಾ ITI ಎರಡರಲ್ಲಿ ಯಾವುದಾದ್ರೂ ಪಾಸ್ ಆಗಿದ್ದರೆ ಅಪ್ಲೈ ಮಾಡ್ಬೋದು. ಮತ್ತು ಏಜ್ ನೋಡೋದಾದರೆ ಮಿನಿಮಮ್ ಏಜ್ 18ರಿಂದ ಮ್ಯಾಕ್ಸಿಮಮ್ 33 ಏಜ್ದೊಳಗಿನ ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡಬಹುದು. ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಈ RRB ಗ್ರೂಪ್ ಡಿನ ಸಿಲೆಬಸ್ ನೋಡೋದಾದರೆ ಜನರಲ್ ಸೈನ್ಸ್ 25 ಮಾರ್ಕ್ಸ್, ಮ್ಯಾಥ್ಸ್ 25 ಮಾರ್ಕ್ಸ್, ರೀಸನಿಂಗ್ನಲ್ಲಿ 30 ಅಂಕಗಳು ಮತ್ತು GK ಮತ್ತು ಕರೆಂಟ್ ಅಫೇರ್ಸ್ನಲ್ಲಿ 20 ಅಂಕಗಳಿರ್ತವೆ. ಮತ್ತು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಮತ್ತು ಇದಕ್ಕೆ ಎಕ್ಸಾಮ್ ಕನ್ನಡದಲ್ಲೇ ಇರುತ್ತೆ. ಹೌದು, ಕನ್ನಡದಲ್ಲಿ ಎಕ್ಸಾಮ್ ಬರಿಬೋದು. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರುವುದರಿಂದ ಆನ್ಲೈನ್ ಟೆಸ್ಟ್ ಇರುತ್ತೆ. ಟೆಸ್ಟ್ನಲ್ಲಿ ನೀವೇನಾದರೂ ಪಾಸ್ ಆದರೆ ನಂತರ ಫಿಸಿಕಲ್ ಇರುತ್ತೆ. ಫಿಸಿಕಲ್ ಆದ ತಕ್ಷಣ ಮೆಡಿಕಲ್ ಇರುತ್ತೆ. ಕೊನೆಯದಾಗಿ ಫೈನಲ್ ಮೆರಿಟ್ ಬಿಡ್ತಾರೆ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಕ್ಸಾಮ್ ಫೀ ಎಷ್ಟು ಅಂತ ನೋಡೋದಾದರೆ 500 ರೂಪಾಯಿ ಎಕ್ಸಾಮ್ ಫೀ ಇರುತ್ತೆ. ಮತ್ತು SC, ST ಅದರ್ಸ್ ಕ್ಯಾಂಡಿಡೇಟ್ಗಳಿಗೆ 250 ರೂಪಾಯಿ ಇರುತ್ತೆ. ಇದು ಎಕ್ಸಾಮ್ ಮುಗಿದ ನಂತರ ರೀಫಂಡ್ ಕೂಡ ಆಗುತ್ತೆ. ಇದೇ ರೀತಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಉದ್ಯೋಗ ಮತ್ತು ರಿಸಲ್ಟ್ ಮಾಹಿತಿಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.